ರಿಪಬ್ಲಿಕ್ ಆಫ್ ಗೋಕಾಕ್ ನಾವು ಎಲ್ಲಿದ್ದೇವೆ? ರಮೇಶ್ ಜಾರಕಿಹೊಳಿ ಸರ್ವಾಧಿಕಾರಿನ ಸಾಹುಕಾರನಿಗೆ ಎದುರಾಡಿದ್ರೆ ಅಲ್ಲಿಗೆ ಮುಗೀತು ಕತೆ. ಹಾಡ ಹಗಲೇ ನಡೆಯುತ್ತೆ ಡೆಡ್ಲಿ ಅಟ್ಯಾಕ್. ಪೊಲೀಸರು ರಕ್ಷಣೆಗೆ ಬರೋದಿಲ್ಲ, ಜನನು ಬರೋದಿಲ್ಲ. ರಿಪಬ್ಲಿಕ್ ಆಫ್ ಗೋಕಾಕ್ ನಾವು ಎಲ್ಲಿದ್ದೇವೆ? ರಮೇಶ್ ಜಾರಕಿಹೊಳಿ ಸರ್ವಾಧಿಕಾರಿನ ಡಿಕ್ಟೇಟರಾ? ಹಾಗಾದ್ರೆ ಸಾಹುಕಾರನ ವಿರುದ್ಧ ಮಾತನಾಡಿದ್ರೆ ಅಲ್ಲಿಗೆ ಮುಗೀತು ಕತೆ. ಪೊಲೀಸರು ಬರೋದಿಲ್ಲ, ಜನರು ಕೂಡ ಬರೋದಿಲ್ಲ. ಹಾಡ ಹಗಲೇ ನಡೆಯುತ್ತೆ ಅತ್ಯಂತ ಡೆಡ್ಲಿ ಅಟ್ಯಾಕ್. ಪೊಲೀಸರು ರಕ್ಷಣೆಗೆ ಬರೋದಿಲ್ಲ, ಜನನು ಕೂಡ ಸೊಪ್ಪು ಹಾಕೋದಕ್ಕೆ ಹೋಗೋದಿಲ್ಲ. ವಕೀಲ ದಂಪತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಹಾಗಾದ್ರೆ ಗೋಕಾಕ್ ರಿಪಬ್ಲಿಕ ರಮೇಶ್ ಜಾರಕಿಹೊಳಿ ಆಪ್ತರಿಂದಲೇ ಅಟ್ಯಾಕ್ ಆಗಿರುವಂತಹದ್ದು, ಬೇರೆ ಯಾರಿಂದಲೂ ಅಲ್ಲ. ಪಿಎಗಳ ಮೂಲಕ ಕೊಲೆಗೆ ಯತ್ನಿಸಿದ್ರ ಹಾಗಾದ್ರೆ ಸಾಹುಕಾರ? ಸೊ ಈ ತರಹದೊಂದು ಪ್ರಶ್ನೆ ಎದ್ದಿದೆ. ಕರೆ ಮಾಡಿದ್ರು ಕೂಡ ಪೊಲೀಸರು ಸ್ಪಂದಿಸಿಲ್ಲ. ವಿಶೇಷವಾಗಿ ಅದು ಗೋಕಾಕ್ನ ಪೊಲೀಸರು. ರಮೇಶ್ ಜಾರಕಿಹೊಳಿ ಅವರ ಕಪಿ ಮುಷ್ಟಿಯಲ್ಲಿ ಗೋಕಾಕ್ ಇದೆಯಾ? ರಮೇಶ್ ಜಾರಕಿಹೊಳಿ ಅವರಿಂದ ಜೀವ ಬೆದರಿಕೆಯೂ ಕೂಡ ವ್ಯಕ್ತವಾಗಿದೆ. ನಮ್ಮ ಜೀವಕ್ಕೆ ಅಪಾಯವಾದರೆ ರಮೇಶ್ ಜಾರಕಿಹೊಳಿ ಹೊಣೆ ಎಂದು ಈಗ ಹೇಳಲಾಗ್ತಾ ಇದೆ. ವಿಡಿಯೋ ಮೂಲಕ ವಕೀಲ ಚಂದನ್ ಗಿಡ್ನಾವರ ದಂಪತಿಗಳು ಅಳಲನ್ನು ತೋಡಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳೇ ಈ ಕಡೆ ಸ್ವಲ್ಪ ಗಮನ ಹರಿಸಿ. ವಕೀಲ ದಂಪತಿಗೆ ಹೀಗಾದ್ರೆ ಗೋಕಾಕ್ನಲ್ಲಿ ಉಳಿದವರ ಪಾಡೇನು? ರಿಪಬ್ಲಿಕ್ ಆಫ್ ಗೋಕಾಕ್ ನಾವು ಎಲ್ಲಿದ್ದೇವೆ? ರಮೇಶ್ ಜಾರಕಿಹೊಳಿ ಸರ್ವಾಧಿಕಾರಿನ ಜಾರಕಿಹೊಳಿ ಅಂತ ಹೇಳಬೇಕಾದ್ರೆ ಕೆಲವರ ಕಿವಿಗಳೇನಾದ್ರೂ ಅತ್ತಿಂದಿತ್ತ ಹೋಗಿದ್ರೆ ತಪ್ಪು ತಿಳ್ಕೋಬೇಡಿ. ಬಿಜೆಪಿಯ ಪ್ರಮುಖ ನಾಯಕ ರಮೇಶ್ ಜಾರಕಿಹೊಳಿ ಅವರ ಸಹೋದರರ ಹೆಸರಲ್ಲ ಇದು. ಹಾಡ ಹಗಲೇ ನಡೆಯುತ್ತೆ ಡೆಡ್ಲಿ ಅಟ್ಯಾಕ್. ಪೊಲೀಸರು ರಕ್ಷಣೆಗೆ ಬರೋದಿಲ್ಲ, ಜನನು ಬರೋದಿಲ್ಲ. ಪೊಲೀಸರಿಗೆ ಫೋನ್ ಮಾಡಿ ದಂಪತಿಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಸ್ಪಂದಿಸುವಂತಹ ಖಾಕಿ ಪೊಲೀಸರು ಯಾರು ಗೋಕಾಕ್ನಲ್ಲಿಲ್ವಾ? ಗೋಕಾಕ್ ಅನ್ನ ಪಾಳೆಪಟ್ಟು ಮಾಡಿಕೊಂಡು ರಮೇಶ್ ಜಾರಕಿಹೊಳಿ ಪಾಳೆಗಾರರಾಗಿ ಮೆರೀತಿದಾರ. ರಮೇಶ್ ಜಾರಕಿಹೊಳಿ ಅವರ ಪಿಎಗಳ ಮುಖಾಂತರವಾಗಿ ಈ ತರಹದೊಂದು ಕೊಲೆ ನಡೀತಾ ಇದೆಯಾ? ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಗೋಕಾಕ್ನನ್ನ ಏನನ್ಕಂಡವ್ರೆ? ಅವರ ಕಪಿಮುಷ್ಟಿಯಲ್ಲಿ ಗೋಕಾಕ್ ನಿಯಂತ್ರಣದಲ್ಲಿದೆಯಾ? ಕಂಟ್ರೋಲ್ ಮಾಡಬೇಕಾಗಿರೋದು ಯಾರು? ಕಾನೂನು ಸುವ್ಯವಸ್ಥೆ ಯಾರ ಕೈಯಲ್ಲಿದೆ? ಕಾನೂನನ್ನ ಪಾಲಿಸಬೇಕಾದವರು ಯಾರು? ಕಾನೂನನ್ನ ಗಾಳಿಗೆ ತೂರ್ತಾ ಇರತಕ್ಕಂತ ರಮೇಶ್ ಜಾರಕಿಹೊಳಿ ಅವರ ಆಪ್ತರಿಗೆ ಯಾರು ಕೂಡ ಹೇಳೋರು ಕೇಳೋರಿಲ್ಲ ಇಲ್ವಾ? ಗೋಕಾಕ್ ಯಾರ ನಿಯಂತ್ರಣದಲ್ಲಿದೆ? ಈ ಒಂದು ಪ್ರಕರಣ ನಡೆದಂತ ನಂತರ ಈಗ ಜನ ಪ್ರಶ್ನೆ ಕೇಳ್ತಾ ಇರೋದು, ಗೋಕಾಕ್ ಯಾರ ಕಂಟ್ರೋಲ್ ಅಲ್ಲಿದೆ? ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದವರು ಕಾನೂನು ಕಂಟಕ ಎದುರಾದಾಗ ಅದೇ ಪೊಲೀಸರಿಗೆ ಫೋನ್ ಮಾಡಿದ್ರೆ ಸ್ಪಂದಿಸೋದಿಲ್ಲ. ಇದು ನಮ್ಮ ನಿರ್ಧರಿತ ಸಾಲುಗಳಲ್ಲ. ಅದರ ಸಂತ್ರಸ್ತರೇ ಆ ತರಹದೊಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಸೊ ಹಾಗಾದ್ರೆ ಏನೇನಾಗಿದೆ ಅವರಿಂದಲೇ ತಿಳ್ಕೊಳ್ಳಿ. ನಮ್ಮ ಕಾಂಪ್ಲೆಕ್ಸ್ಗಳೆಲ್ಲ ಒಡೆದು, ಕಂಪೌಂಡ್ ಗೇಟ್ ಒಡೆದು, ಅಲ್ಲಿದ್ದಂಥ ಗಿಡಗಳು ಸದೇ ಕೆತ್ತಿದ್ದಾರೆ. ಇದಕ್ಕೆ ಏನು ಮೈನ್ ಕಾರಣ ಅಂತಂದ್ರೆ, ಇದಕ್ಕೆಲ್ಲ ಮೇನ್ ಇರೋದು ಕುಮ್ಮಕ್ಕ ರಮೇಶ್ ಜಾರಕಿಹೊಳಿ ಇದರಿಂದ. ಯಾಕಂದ್ರೆ ಅವಾಗ ನಾವು ವಿರೋಧ ಪಕ್ಷದವ್ರು ಅಂದರೆ ಕಿರಿಕಿರಿ ಆಗಿದೆ. ಅಂದ್ರೆ ಅವು ಏನು ಅನ್ಯಾಯ ಅಕ್ರಮ ಮಾಡ್ತಾನಲ್ಲ ನೋಡ್ರಿ. ಕಳೆದ 1994ರಿಂದ ಈ ನಮ್ಮ ಗೋಕಾಕ್ ನಗರ ಶಾಸಕ ರಮೇಶ್ ಜಾರಕಿಹೊಳಿ ಏನದಲ್ಲ, ಈ ಏನೇನು ಕರ್ಮಕಾಂಡ ಮಾಡ್ಯಾನ, ಏನೇನು ಬಾರಾಬಾಣಿಗೆ ಮಾಡ್ಯಾನ ಎಲ್ಲ ಅದವನು. ನಾವು ಅವನ್ನ ರಾಜಕೀಯವಾಗಿ ಅವನ ಇದು ಮಾಡ್ತೀವಿ ಹೊರತಾಗಿ ಅವನು ವೈಯಕ್ತಿಕವಾಗಿ ಇದು ಮಾಡೋಂಗಿಲ್ಲ. ಈಗ ಇವತ್ತು ಮಾಡಿದ್ದೇನಂತಂದ್ರೆ, ಅವ ನಮ್ಗೆ ವೈಯಕ್ತಿಕವಾಗಿ ನಮ್ಮ ಆಸ್ತಿಗಳ ಮೇಲೆ ಇದು ಮಾಡ್ತಾನೆ. ನಮ್ಮ ಅಂದರೆ ಇವನು ವಿರೋಧ ಮಾಡೋರು ಯಾರೂ ಗೋಕಾಕೂರ ಬದುಕಂಗಿಲ್ಲ ರೀ. ಅವ್ರು ಇಲ್ಲಂದ್ರೆ ಮನಿಯರ ಹೊಡ್ಯಾವ, ಅವ್ರ ಮೇಲೆ ಅವ್ರನ್ನ ಬಡಿಸ್ಕಿರಿಂದ ಮತ್ತು ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ. ಇದು ನಿರಂತರವಾಗಿ ನಡ್ಕೊತ ಬಂದೈತೆ. ಬರೀ ಅವ್ರ ಜಾರಕಿಹೊಳಿ ಅದೊಂದು ಇದ್ರ ಒಟ್ಟು ಯಾವ ವಿರೋಧ ಮಾಡ್ತಾನಲ್ಲ ಅವನು ಬಿಡಿದು ಅವನ ಮೇಲೆ ಅಟ್ರಾಸಿಟಿ ಕೇಸ್ ಮಾಡೋದು. ಮತ್ತು ಇದಕ್ಕೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ. ಮತ್ತು ಈ ಸದರಿ ಘಟನೆ ಏನೈತಲ್ಲ ಇದನ್ನು CBI ವಹಿಸ್ಬೇಕು. ಮತ್ತು ನನಗೆ ಭಾಳ
ಜೀವಕ್ಕೆ ಆಗತ್ತೈತಿ. ನನಗೆ ಜೀವಕ್ಕೆ ಯಾಕಾಗತ್ತೈತಿ ಅಂದ್ರೆ ಅವರು ಏನು ಅನ್ಯಾಯ ಅಕ್ರಮ 30 ವರ್ಷದಿಂದ ಏನು ಅವ್ರು ಮಾಡ್ಕೊತ ಬಂದಾರಲ್ಲ ಅದ್ರದ್ದು ಎಲ್ಲ ಸಮಗ್ರ ದಾಖಲೆ ನನ್ನ ಕಡೆ ಐತೆ ಅಂತೇಳಿ ಅವ್ರು ಏನು ಕಳೆದ 30 ವರ್ಷದಿಂದ ಈಗ ಪಾಲ್ಸ್ ಘಟನೆ ಇರ್ಬೋದು, ಐಗಳೇ ಮರ್ಡರ್ ಕೇಸ್ ಇರ್ಬೋದು, ಮತ್ತು ಇನ್ನೂ ಒಂದಷ್ಟು ಕೆಲವಷ್ಟು ತಮ್ಮ ಇದಕ್ಕಾಗಿ ವೈಯಕ್ತಿಕ ಹಿತಾಸಕ್ತಿಗೆ ಕೊಲೆಗಳನ್ನು ಮಾಡಿಸಿದಾರೆ ಅವರು. ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿ ನುಂಗುದು, ಯಾರ್ದಾರ ಹೊಲ ಬರ್ಸ್ಕೊಳ್ಳೋದು, ಎಲ್ಲರ ಏನಾರ ಫ್ಯಾಕ್ಟ್ರಿ ಕಟ್ಟೋದು, ಹಿಂಗೆ ಎಲ್ಲರ ಯಾವಂದರ ಹೆಸರಲ್ಲಿ ಸಾಲ ತಗೊಳ್ಳೋದು, ಈ ರೀತಿ ಏನು ಮಾಡ್ತಾರಲ್ಲ ಅವನ್ನ ನಾವು ಈಗ ಶಾಸಕ ಆದವನ್ನ ನಾವು ಪ್ರಜೆಗಳು ಕೇಳೋದು ತಪ್ಪ. ಹಂಗಾದ್ರೆ ನೀವು ಕೇಳಿದ್ರೆ ನಿಮ್ಮನ್ನ ಈ ರೀತಿ ಮಾಡ್ತಾನೆ ಅನ್ನೋರ ಗತಿ ನಮ್ಮ ಆಸ್ತಿಗಳನ್ನ ಇದನ್ನು ಮಾಡಿಕೆರಿಂದ ಕೆಡೀವಿ, ನಮ್ಮನ್ನ ಮೇಲೆ ಹಲ್ಲೆ ಮಾಡಿಸಿ ನಮ್ಮನ್ನ ಕೊಲೆನೂ ಮಾಡ್ಬೋದು. ಅದಕ್ಕೆ ನಾ ಈ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ, ನಮಗೆ ರಾಜ್ಯ ಸರ್ಕಾರದಿಂದ, ಮುಖ್ಯಮಂತ್ರಿಗಳಿಂದ, ಉಪಮುಖ್ಯಮಂತ್ರಿಗಳಿಂದ, ಗೃಹ ಸಚಿವರಿಂದ ಒಂದು ನಿವೇದನೆ. ನಮ್ಮ ಗೋಕಾಕ ಬಿಹಾರ ಆಗೈತಿ, ನಮ್ಮ ಪ್ರಾಣ ರಕ್ಷಣೆ ಇಲ್ಲ ಇಲ್ಲಿ, ನಮಗೆ ಪ್ರಾಣ ರಕ್ಷಣೆ ಕೊಡಬೇಕು. ನಮ್ಮ ತಂದೆ ತಾಯಿ ಇದಾರ, ನಮ್ಮ ಮನ್ಯಾಗ ಅಂತಂಬ್ರು ಅದಾರ, ನಮ್ಮ ಅಕ್ಕಂಗಿರು ಅದಾರ, ಎಲ್ಲರಿಗೂ ಒಂದು ಥರ ಭೇದ ವಾತಾವರಣ ನಿರ್ಮಾಣ ಮಾಡ್ತಾರೆ. ನಮ್ಮ ಆಸ್ತಿ ಪಾಸ್ತಿಗಳನ್ನ ಈ ರೀತಿಯಾಗಿ ಧ್ವಂಸ ಮಾಡ್ತಾರೆ. ಅದಕ್ಕೆ ದಯಮಾಡಿ ನಾನು ನಿವೇದನೆ, ನಮಗೆ ರಕ್ಷಣೆ ಕೊಡಬೇಕು. ಗೃಹ ಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ನಾವು ನಿವೇದನೆ ಮಾಡ್ತೀನೋ. ಗೋಕಾಕ್ ಬಿಹಾರ ಆಗೈತ್ರಿ, ಅದಕ್ಕೆ ದಯಮಾಡಿ ಗೋಕಾಕದ ಜನತೆಗೆ ಮತ್ತು ನನಗೆ ರಕ್ಷಣೆ ಕೊಡಬೇಕು ಅಂತೇಳಿ ನಾ ಈ ಮೂಲಕ ಕೇಳ್ಕೊತೀನಿ. ಇವತ್ತು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.